ರಾಣೆಬೆನ್ನೂರು ತಾಲೂಕು ಅರಣಿಗಿರಿ ಗ್ರಾಮದವರು. ಓಕೆ. ಸರ ನಾವು ಇದು ಹಿರಣ್ಯ ಕಂಪ್ನಿ ಇತ್ತು ಅಂದ್ರಿ. ಇನ್ನೇರ ಕಂಪ್ನಿ ಇದು. ಇನ್ನರೇ ಕಂಪ್ನಿ ಇದ್ರಿ ಸರ. ಹಾಕಿ ಮೇಲೆ ಸರ ಭಾಳ ಚೆನ್ನಾಗಿ ಬಂದಿದೆ. ಓಕೆ. ಅಚಾನಕ ನಾವು ಅಲ್ಲಿ ದಾರಿ ಹೋಗ್ತಾ ಇದ್ವಿ. ಗಣೇಶ್ ಅವ್ರ ಸಿಕ್ಕರು ಸರ. ಅವ್ರ ಜೊತೆ ನಾವು ಮಾತಾಡ್ಕೊಂತ ನಿಂತ್ಕೊಂಡ್ ಸರ. ಅವರು ನಮ್ದು ಪ್ರಾಡಕ್ಟ್ ಐತಪ್ಪ ಅಂತಂತ ಹೇಳಿದ್ರು ಸರ. ಒಮ್ಮೆ ಹಾಕಿ ನೋಡಿ ಚೆನ್ನಾಗತ್ತೆ ಅಂತ ಹೇಳಿದ್ರು ಸರ. ಅದಕ್ಕೆ ಹಾಕಿದ್ರಿ ಸರ. ಚೆನ್ನಾಗಿ ಅನ್ಸಿದೆ ರೀ ನಮ್ಗೆ ಭತ್ತ ಮಾತ್ರ. ಓಕೆ. ಏನೆಲ್ಲ ಚೆನ್ನಾಗಿ ಅನ್ಸಿದೆ, ಏನೆಲ್ಲ ಬೆನಿಫಿಟ್ ಇದೆ ಸರ? ಭತ್ತ ಗುಣ್ಣಿ ಇದೆ ಸರ. ಓಕೆ. ಭತ್ತ ಶನಿಂಗ್ ಐತಿ. ಭತ್ತ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ. ಹೋದ ವರ್ಷ ಈ ವರ್ಷ ಏನು ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿರಿ ಈ ಸರಿ? ಈ ಸಲ ಒಂದ್ ಸ್ವಲ್ಪ ಅದಕ್ಕಿಂತ ಒಂದು 3ರಿಂದ 4 ಚೀಲ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್. 4 ಚೀಲ ಜಾಸ್ತಿ ಬರುತ್ತಂತ ಅನ್ಕೊಂಡಿದ್ವಿ. ವರ್ಷಕ್ಕಿಂತ ಈ ವರ್ಷ ಒಂದು 3-4 ಚೀಲ ಜಾಸ್ತಿ ಬರುತ್ತೆ ಅಂತ ಭತ್ತ ಚೆನ್ನಾಗಿದೆ. ಓಕೆ. ನಮಸ್ತೆ. ನಮಸ್ಕಾರ ಸರ. ನಾವು ಚೇತನ್ ಹಾಲಪ್ಪ ಬಡ್ಕ.